ದಯವಿಟ್ಟು ತಾವು ಗಮನಿಸಿ, ನಾನು ಏನು ಸಂದೇಶವನ್ನು ನೀಡ್ತಾ ಇದ್ದೀನಿ ಅಂತ ಈಗಾಗಲೇ ತಮಗೆ ಅರಿವಾಗ್ತಾ ಇದೆ. ನೋಡಿ, ಅರಣ್ಯ ಪ್ರದೇಶಗಳಲ್ಲಿ ನೀವು ಪ್ಲ್ಯಾಸ್ಟಿಕ್ಗಳನ್ನು ಯಾವ ಕಾರಣಕ್ಕೆ ಬಿಸಾಡಬಾರ್ದು ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇದು ಪ್ರವಾಸಿಗರಿಗೆ ಒಂದು ಸಂದೇಶ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಮಂಗ ಒಂದು ಪ್ಲ್ಯಾಸ್ಟಿಕ್ಕನ್ನು ಹಿಡ್ಕೊಂಡು ಕಡಿತಾ ಇದೆ. ಎಲ್ಲ ಪೀಸ್ ಮಾಡ್ತಾ ಇದೆ. ನೋಡಿ, ಮೇಲಕ್ಕೆ ಎತ್ಕೊಂಡು ಹೊರಟೋಯ್ತು. ಇದು ಹಸಿವು ತಾಳಲಾರದೆ ಒಂದು ವೇಳೆ ಆ ಪ್ಲ್ಯಾಸ್ಟಿಕ್ಕನ್ನು ಸ್ವಲ್ಪವಾಗಿ ಸೇವಿಸಿದರೆ ಅದು ಪ್ರಾಣವನ್ನು ಕಳೆದುಕೊಳ್ತದೆ. ಇದೊಂದು ಮಂಗ ಅಂತಲ್ಲ, ಪ್ರತಿಯೊಂದು ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಜೀವಿಗಳು, ಪ್ರಾಣಿಗಳು ಎಲ್ಲವೂ ಸಹ ಈ ಪ್ಲ್ಯಾಸ್ಟಿಕ್ಕನ್ನು ಸೇವಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ. ಎಲ್ಲ ಸಂದರ್ಭಗಳಲ್ಲಿ ಅಲ್ಲದೆ ಹೋದರೂ ಕೆಲವು ಸಂದರ್ಭಗಳಲ್ಲಿ ತಮಗೆ ಅರಿವಿಲ್ಲದಂತೆ ಈ ಥರ ಪ್ಲ್ಯಾಸ್ಟಿಕ್ಗಳನ್ನು ಆಹಾರವನ್ನಾಗಿ ಸೇವಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಆದ್ದರಿಂದ ದಯವಿಟ್ಟು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹಾನಿಯನ್ನುಂಟು ಮಾಡಬೇಡಿ. ಪರಿಸರದ ಮೇಲೆ ಕಾಳಜಿಯನ್ನು ವಹಿಸಿ. ಈ ಸಂದೇಶವನ್ನು ನಾನು ಈ ವಿಡಿಯೋ ಮೂಲಕ ಆ ಒಂದು ಮಂಗವನ್ನು ತೋರಿಸುತ್ತಾ ಎಲ್ಲ ಪ್ರವಾಸಿಗರಿಗೆ, ಸಾರ್ವಜನಿಕ ವಲಯಕ್ಕೆ ಈ ಒಂದು ಮಾಹಿತಿಯನ್ನು ಅರ್ಪಿಸಿರ್ತೀನಿ. ಇದರಲ್ಲಿ 100ರಲ್ಲಿ ಒಂದು 10 ಜನನಾದರೂ ಈ ಥರ ಪ್ಲ್ಯಾಸ್ಟಿಕ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಹಾಕಬಾರ್ದು ಅಂತಕ್ಕಂಥ ಒಂದು ಮನದಟ್ಟು ಮಾಡಿಕೊಳ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ನೀಡಿರ್ತೀನಿ ಬಂಧುಗಳೇ. ಇದರ ಸದುಪಯೋಗನ ಪಡೆಯಿರಿ. ನೋಡಿ, ಮಂಗ ಆವಾಗಿಂದ ಆ ಪ್ಲ್ಯಾಸ್ಟಿಕ್ ಬಾಟಲ್ನ ಕಡಿತಾನೇ ಇದೆ. ಇದನ್ನು ನೀವು ಯಾವ ಥರನಾದ್ರು ತಿಳ್ಕೊಳ್ಳಿ, ಪ್ಲ್ಯಾಸ್ಟಿಕ್ ಹಾಕಬಾರ್ದು ಅಂತ ತಿಳ್ಕೊಳ್ಳಿ. ಆ ಮಂಗನೇ ಪ್ಲ್ಯಾಸ್ಟಿಕ್ನ ಅರಣ್ಯ ಪ್ರದೇಶದಲ್ಲಿ ಹಾಕಬೇಡಿ ಅಂತ ಸಲಹೆ ನೀಡ್ತಾ ಇದೆ ಅಂತಾರು ತಿಳ್ಕೊಳ್ಳಿ. ನೋಡಿ, ಈ ಥರ ಕಡಿತಾ ಇದೆ, ಸುಮ್ಮನೆ ಒಂದೇ ಸಮ ಕಡಿತಾನೇ ಇದೆ. ತಾವು ಪರಿಸರದ ಸಂರಕ್ಷಣೆಗಾಗಿ ಪ್ಲ್ಯಾಸ್ಟಿಕ್ಕನ್ನು ನಿಷೇಧಿಸಿ ಅಂತ ಈ ಮಂಗದ ಮೂಲಕ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಎಸಿತು ಕೆಳಗಡೆ, ನೋಡಲ್ಲಿ ಕೆಳಗಡೆ ಬೀಳ್ತಿ. ಈಗ ಎಲ್ಲ ಕಟ್ಟ ಕಡ್ದಾಕ್ಬಿಟ್ಟಿದೆ. ಈಗ ಪುನಃ ಕೆಳಗಡೆ ಬರ್ತದೆ, ಪುನಃ ಎತ್ಕೊಳ್ತದೆ. ಬಾಯ್.